ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಈ ಕೆಳಗಿನ ಯಾವ ದಿವಸವನ್ನು ವೀರ್ ಬಾಲ್ ದಿವಸ್ ಅಥವಾ ವೀರಬಾಲ ದಿನ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ನವೆಂಬರ್ 14, ಅಕ್ಟೋಬರ್ 12, ಡಿಸೆಂಬರ್ 26 ಅಥವಾ ಜನವರಿ 8 ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ 3, ಡಿಸೆಂಬರ್ 26ರಂದು ಪ್ರತಿ ವರ್ಷ ವೀರ್ ಬಾಲ್ ದಿವಸ್ ಅಂತಂದರೆ ಕ್ರಿಸ್ಮಸ್ ಆದ ಮರನೇ ದಿನ ಅಂತ ನೆನ್ಪಿಟ್ಕೊಳ್ಳಿ. ವೀರ್ ಬಾಲ್ ದಿವಸನ್ನು ಡಿಸೆಂಬರ್ 26ರಂದು ಆಚರಿಸಲಾಗುತ್ತದೆ. ಈ ಒಂದು ದಿನದ ಹಿನ್ನೆಲೆಯನ್ನು ಅಥವಾ ಇತಿಹಾಸವನ್ನು ತಿಳಿದುಕೊಳ್ಳೋದಾದರೆ 1707ನೇ ಇಸವಿಯಲ್ಲಿ ಔರಂಗಜೇಬನಿಂದ ಮರಣದಂಡನೆಗೆ ಗುರಿಯಾದಂತಹ ಈ ಸಿಖ್ ಧರ್ಮದ 10ನೇ ಗುರುವಾದಂತಹ ಗುರು ಗೋವಿಂದ ಸಿಂಗ್ ಅವರ ಇಬ್ಬರು ಪುತ್ರರಾದಂತಹ ಸಾಹಿಬ್ಜಾದಾ ಜೋರಾವರ್ ಮತ್ತು ಸಾಹಿಬ್ಜಾದಾ ಫತೇ ಸಿಂಗ್ ಇವರನ್ನು ಮರಣದಂಡನೆಗೆ ಗುರಿ ಮಾಡಲಾಗಿತ್ತು. ಸೊ ಇವರ ಹುತಾತ್ಮರಾದಂತಹ ದಿನವನ್ನು ಸ್ಮರಿಸುವಂತಹ ಉದ್ದೇಶದಿಂದ ಭಾರತದಲ್ಲಿ ವೀರ್ ಬಾಲ್ ದಿವಸ್ ಅಂತ ಡಿಸೆಂಬರ್ 26ರಂದು ಆಚರಿಸಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ವೀರ್ ಬಾಲ್ ದಿವಸ್. ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ ಪ್ರಶ್ನೆ ಒಂದು ಪುಸ್ತಕವನ್ನು ಬರೆದಂತಹ ಲೇಖಕರ ಹೆಸರನ್ನು ಗುರುತಿಸಬೇಕಾಗಿದ್ದು, ಈ ಪುಸ್ತಕದ ಹೆಸರು ಫೋಕ್ಸ್ ಇನ್ ದಿ ರೋಡ್, ಮೈ ಡೇಸ್ ಆಟ್ RBI ಆ್ಯಂಡ್ ಬಿಯಾಂಡ್ ಅನ್ನುವ ಪುಸ್ತಕವನ್ನು ಬರೆದಂತಹ ಲೇಖಕರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇತ್ತೀಚೆಗೆ ಈ ಫೋಕ್ಸ್ ಇನ್ ದಿ ರೋಡ್ ಅನ್ನುವ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಲಾಗಿದ್ದು, ಸೊ ಮಾಜಿ RBI ಗವರ್ನರ್ಗಳ ಹೆಸರುಗಳನ್ನು ಆಪ್ಷನ್ಗಳಲ್ಲಿ ನೀಡಲಾಗಿದೆ. ಸೊ ಹಿಂಟನ್ನು ಕೂಡ ನೀಡಲಾಗ್ತಾ ಇದೆ. ಸೊ ಒಂದನೇ ಆಪ್ಷನ್ ರಘುರಾಮ್ ರಾಜನ್ ಅಂತ ಇದೆ, ಈ ಪುಸ್ತಕವನ್ನು ಬರೆದಂತಹ ಕರ್ತೃ. ಆಪ್ಷನ್ 2 ಶಕ್ತಿಕಾಂತ್ ದಾಸ್ ಅಂತ ಇದೆ. ಆಪ್ಷನ್ 3 ಉರ್ಜಿತ್ ಪಟೇಲ್ ಅಥವಾ ಆಪ್ಷನ್ 4 C ರಂಗರಾಜನ್ ಅಂತ ಇದೆ. ಈ ಒಂದು ಇಮೇಜ್ನಲ್ಲಿ ಮಾಜಿ RBI ಗವರ್ನರ್ ಇವರ ಭಾವಚಿತ್ರವನ್ನು ಕೂಡ ನೋಡ್ಬೋದು, ಹಿಂಟಾಗಿ ತೆಗೆದುಕೊಳ್ಳಿ. ಮತ್ತು ಈ ಒಂದು ಪುಸ್ತಕದ ಮೇಲೆ ಮೆನ್ಷನ್ ಮಾಡಲಾದಂತಹ ಫೋಕ್ಸ್ ಇನ್ ದಿ ರೋಡ್, ಮೈ ಡೇಸ್ ಆಟ್ RBI ಆ್ಯಂಡ್ ಬಿಯಾಂಡ್ ಅನ್ನುವ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ ಒಂದು ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಥವಾ ರಾಷ್ಟ್ರೀಯ ಬಿದಿರು ಮಿಷನ್ ಅನ್ನು ಯಾವ ವರ್ಷ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 2002ನೇ ಇಸವಿ, ಆಪ್ಷನ್ 2 2006, ಆಪ್ಷನ್ 3 2010 ಅಥವಾ ಆಪ್ಷನ್ 4 2014 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 2006ನೇ ಇಸವಿಯಲ್ಲಿ ಈ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಥವಾ ಈ ರಾಷ್ಟ್ರೀಯ ಬಿದಿರು ಮಿಷನನ್ನು ಪ್ರಾರಂಭ ಮಾಡಲಾಯಿತು. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಅಂದರೆ ಈ ಒಂದು ಮಿಷನ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ 10ನೇ ಮಾರ್ಚ್ ತಾರೀಕಿನಂದು ರಾಷ್ಟ್ರೀಯ ಕಾರ್ಯಾಗಾರವನ್ನು, ಈ ಬಿದಿರಿನ ಮಿಷನ್ ಕುರಿತಾದಂತಹ ರಾಷ್ಟ್ರೀಯ ಕಾರ್ಯಾಗಾರವನ್ನು ಕಂಡಕ್ಟ್ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಮುಖ್ಯವಾಗಿ ಈ ಬಿದಿರಿನ ವಲಯದ ಅಭಿವೃದ್ಧಿಯನ್ನು ಮಾಡುವಂತಹ ಉದ್ದೇಶದಿಂದ ಈ ರಾಷ್ಟ್ರೀಯ ಬಿದಿರು ಮಿಷನ್ನ ಅಡಿಯಲ್ಲಿ ಕಾರ್ಯಾಗಾರವನ್ನು ನಡೆಸಲಾಗಿತ್ತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ರಾಷ್ಟ್ರೀಯ ಬಿದಿರು ಮಿಷನ್ ನ್ಯೂಸ್ನಲ್ಲಿ ಇರುವುದರಿಂದ ಇದರ ಮೇಲೆ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ಗಳು ಇರುತ್ತವೆ. ಸೊ ಹೀಗಾಗಿ ಈ ಒಂದು ಮಿಷನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ರಾಷ್ಟ್ರೀಯ ಬಿದಿರು ಮಿಷನನ್ನು ಪ್ರಾರಂಭ ಮಾಡಲಾದಂತಹ ವರ್ಷ 2006, 7ನೇ ವರ್ಷ. UPA ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅಂತ ಕೂಡ ಅರ್ಥ ಮಾಡ್ಕೋಬೋದು. 2006, 7ನೇ ಒಂದು ವರ್ಷದಲ್ಲಿ ಈ ರಾಷ್ಟ್ರೀಯ ಬಿದಿರು ಮಿಷನನ್ನು ಈ ಕೇಂದ್ರ ಪ್ರಾಯೋಜಿತ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ ಜಾರಿಗೊಳಿಸಲಾಗಿತ್ತು. ಅದಾದ ನಂತರ ಮೋದಿ ಗೌರ್ಮೆಂಟ್ ಬಂದ ನಂತರ 2014, 15ನೇ ಇಸವಿಯಲ್ಲಿ ಇದನ್ನು ಈ MIDH ಅನ್ನುವ ಒಂದು ಮಿಷನ್ನಲ್ಲಿ ಇನ್ಕ್ಲೂಡ್ ಮಾಡಲಾಯಿತು. ಅಂದರೆ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಥವಾ ಈ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಉದ್ದೇಶದಿಂದ ಒಂದು ಮಿಷನನ್ನು ಪ್ರಾರಂಭ ಮಾಡಲಾಗಿತ್ತು. ಅದೇ ಒಂದು ಮಿಷನ್ನಲ್ಲಿ ಈ ರಾಷ್ಟ್ರೀಯ ಬಿದಿರು ಮಿಷನನ್ನು ಕೂಡ ಸೇರ್ಪಡೆ ಮಾಡಲಾಯಿತು. ಸೊ ಸದ್ಯಕ್ಕೆ ಈ MIDH ಅನ್ನುವ ಮಿಷನ್ನಲ್ಲಿ ಈ ರಾಷ್ಟ್ರೀಯ ಬಿದಿರು ಮಿಷನ್ ಕಾರ್ಯಗತವಾಗಿದೆ.
ಸೊ ಈ ಒಂದು ಬಿದಿರು ಮಿಷನ್ನ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಬಿದಿರಿನ ವಲಯದ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಾಮಾಜಿಕ, ವಾಣಿಜ್ಯ ಮತ್ತು ಆರ್ಥಿಕ ಅನುಕೂಲಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಬಿದಿರಿನ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಣ ಮಾಡುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಸ್ಪಾನ್ಸರ್ಡ್ ಮಾಡಲಾದಂತಹ ಅಥವಾ ಪ್ರಾಯೋಜಿತವಾದಂತಹ ಈ ರಾಷ್ಟ್ರೀಯ ಬಿದಿರು ಮಿಷನ್ ಅನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಇದರ ಕಂಪ್ಲೀಟ್ ಆದಂತಹ ಆಪರೇಷನ್ ಅನ್ನು ನೋಡಿಕೊಳ್ಳುವಂತಹ ನೋಡಲ್ ಸಚಿವಾಲಯ ಯಾವುದು ಅಂತಂದರೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಕೃಷಿ ಮತ್ತು ಸಹಕಾರಿ ಇಲಾಖೆ, ಅದರ ಅಡಿಯಲ್ಲಿರುವಂತಹ ಕೃಷಿ ಮತ್ತು ಸಹಕಾರ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಕೋಆಪರೇಷನ್ ಅನ್ನುವ ಒಂದು ಇಲಾಖೆಯ ಅಡಿಯಲ್ಲಿ ಈ ಒಂದು ರಾಷ್ಟ್ರೀಯ ಬಿದಿರು ಮಿಷನನ್ನು ಆಪರೇಷನಲೈಸ್ ಮಾಡಲಾಗ್ತಾ ಇದೆ. ದೇಶದಾದ್ಯಂತ ಪ್ರಮುಖವಾಗಿ ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ರಾಜ್ಯಗಳಲ್ಲಿ ಈ ಬಿದಿರನ್ನು ಬೆಳೆಯಲಾಗ್ತಾ ಇದ್ರೂ ಕೂಡ ಅದನ್ನು ಹೊರತುಪಡಿಸಿ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಶಾ, ಕರ್ನಾಟಕ, ಉತ್ತರಾಖಂಡ್, ಬಿಹಾರ್, ಜಾರ್ಖಂಡ್, ಆಂಧ್ರ ಪ್ರದೇಶ್, ತೆಲಂಗಾಣ, ಗುಜರಾತ್, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಹೇರಳವಾದಂತಹ ಬಿದಿರುಗಳನ್ನು ಬೆಳೆಯಲಾಗುತ್ತದೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಬಿದಿರು ಮಿಷನ್, ರಾಷ್ಟ್ರೀಯ ಬಿದಿರು ಮಿಷನ್. ಇದನ್ನು 2006ನೇ ಇಸವಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು ಅಂತ ನೆನ್ಪಿಟ್ಕೊಳ್ಳಿ. ಸೊ ಇತ್ತೀಚೆಗೆ ಒಂದು ಕಾರ್ಯಾಗಾರವನ್ನು ಅಥವಾ ವರ್ಕ್ಶಾಪನ್ನು ಈ ಬಿದಿರು ಮಿಷನ್ ಮೇಲೆ ಕಂಡಕ್ಟ್ ಮಾಡಲಾಗಿತ್ತು. ಸೊ ಮುಂದಿನ ಪ್ರಶ್ನೆ ಕಾಫಿ ಬೆಳೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ನೀವೆಲ್ಲ ಸ್ಟ್ಯಾಟಿಕ್ ಪಾರ್ಟ್ನಲ್ಲಿ ಕೂಡ ಇದನ್ನು ಓದಿರ್ತೀರಿ. GKಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕವರ್ ಮಾಡಲಾಗ್ತಾ ಇದೆ ಈ ಒಂದು ಆರ್ಟಿಕಲ್ನಲ್ಲಿ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಕಾಫಿ ಬೆಳೆಯ ಜಾತಿಯಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈ ಕ್ಯಾನೆಪೋರಾ ಅಂತ ಇದೆ, ಆಪ್ಷನ್ 2 ರೋಬಸ್ಟಾ ಅನ್ನೋದು, ಆಪ್ಷನ್ 3 ಅರೇಬಿಕಾ ಅಥವಾ ಆಪ್ಷನ್ 4 ಕ್ಯಾಫೆಸ್ಟಾ ಅಂತ ಇದೆ. ಈ 4 ಪ್ರಜಾತಿಗಳಲ್ಲಿ ಈ ಕಾಫಿ ಬೆಳೆಯ ಜಾತಿ ಯಾವುದು ಅಲ್ಲ ಅಂತ ಗುರುತಿಸಬೇಕಾಗಿದ್ದರಿಂದ ಸರಿಯಾದ ಉತ್ತರ ಆಪ್ಷನ್ 4 ಕ್ಯಾಫೆಸ್ಟಾ ಅನ್ನುವ ಈ ಒಂದು ಹೆಸರನ್ನು ಹೊರತುಪಡಿಸಿ ಉಳಿದಂತೆ ಈ ಕ್ಯಾನೆಫೋರಾ, ರೋಬಸ್ಟಾ ಮತ್ತು ಅರೇಬಿಕಾಗಳು ಈ ಕಾಫಿಯ ಪ್ರಮುಖವಾದಂತಹ ಜಾತಿಗಳಾಗಿವೆ. ಸೊ ಈ ಕ್ಯಾನೆಫೋರಾ ಮತ್ತು ರೋಬಸ್ಟಾ ಎರಡೂ ಒಂದೇ ಆಗಿದ್ದು, ಸೊ ರೋಬಸ್ಟಾ ಮತ್ತು ಅರೇಬಿಕಾ ಅನ್ನುವ 2 ಪ್ರಮುಖವಾದಂತಹ ಜಾತಿಗಳನ್ನು ಈ ಕಾಫಿಯಲ್ಲಿ ನಾವು ಕಾಣಬಹುದಾಗಿದೆ. ದೇಶದಾದ್ಯಂತ ಅಥವಾ ಜಗತ್ತಿನಾದ್ಯಂತ ರೈತರು ಬೆಳೀತಾರೆ. ಸೊ ಕ್ಯಾಫೆಸ್ಟಾ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇದು ಕಾಫಿಯ ಜಾತಿ ಅಲ್ಲ. ಸೊ ರೀಸೆಂಟಾಗಿ ಈ ಕಾಫಿ ಪ್ರೊಡಕ್ಷನ್ ನ್ಯೂಸ್ನಲ್ಲಿ ಬಂದಿತ್ತು. ಸೊ ನ್ಯೂಸ್ನಲ್ಲಿ ಕಾಂಟೆಕ್ಸ್ಟ್ ಏನು ಬಂದಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಪ್ರಪಂಚದಾದ್ಯಂತ ಕಾಫಿಯನ್ನು ಬೆಳೆಯುವಂತಹ ಈ ಒಂದು ಋತುವಿನಲ್ಲಿ ಸಂಪೂರ್ಣವಾಗಿ ಈ ಕಾಫಿ ಉತ್ಪಾದನೆ ವೈಫಲ್ಯವನ್ನು ಕಂಡಿದೆ. ಸಾಕಷ್ಟು ಈ ಜನರಿಗೆ ಅಂದರೆ ಈ ರೈತರಿಗೆ ಏಕಕಾಲದಲ್ಲಿ ಇಳುವರಿಯ ನಷ್ಟವನ್ನು ಕಾಣ್ತಾ ಇದ್ದಾರೆ ರೈತರು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಕಾಫಿ ಉತ್ಪಾದನೆಯ ಕುರಿತಾದಂತಹ ಪ್ರಮುಖ ಅಂಶಗಳನ್ನು ನೀವು ಆಲ್ರೆಡಿ ಓದಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡೋಣ. ಸೊ ಕಾಫಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಜಗತ್ತಿನಾದ್ಯಂತ ಹೆಚ್ಚಾಗಿ ಬೆಳೆಯಲಾಗುವಂತಹ 2 ಪ್ರಮುಖ ಜಾತಿಯ ಕಾಫಿಗಳು ಯಾವುವು ಅಂತಂದರೆ ಅರೇಬಿಕಾ ಮತ್ತು ರೋಬಸ್ಟಾ ಅಂತ. ಈ ರೋಬಸ್ಟಾ ಅನ್ನುವ ಒಂದು ಕಾಫಿಯನ್ನು ಕ್ಯಾನೆಫೋರಾ ಅನ್ನುವ ಒಂದು ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಕ್ಯಾನೆಫೋರಾ ಅಥವಾ ರೋಬಸ್ಟಾ ಮತ್ತು ಅರೇಬಿಕಾ ಅನ್ನುವ ಕಾಫಿಯ 2 ಪ್ರಮುಖ ಜಾತಿಗಳನ್ನು ಜಗತ್ತಿನಾದ್ಯಂತ ಕಾಫಿ ಉತ್ಪಾದನೆ ಮಾಡುವಂತಹ ರೈತರು ಬೆಳೀತಾರೆ. ಸೊ ಇದರಲ್ಲಿ ಕಂಪ್ಯಾರಿಸನ್ ಮಾಡಿದರೆ ಈ ಅರೇಬಿಕಾ ಕಾಫಿ ಮತ್ತು ರೋಬಸ್ಟಾ ಅನ್ನುವ ಕಾಫಿಯನ್ನು ಕಂಪೇರ್ ಮಾಡಿದರೆ ಈ ಅರೇಬಿಕಾ ಕಾಫಿ ಏನಿದೆ ಸಾಕಷ್ಟು ಸ್ಮೂತ್ ಆದಂತಹ ಟೇಸ್ಟಿ ಆದಂತಹ ಒಂದು ಲಕ್ಷಣವನ್ನು ಹೊಂದಿರುತ್ತದೆ. ಸೊ ಹೀಗಾಗಿ ಪ್ರಪಂಚದಾದ್ಯಂತ ಈ ಒಂದು ಅರೇಬಿಕಾ ಕಾಫಿಗೆ ಹೆಚ್ಚಾದಂತಹ ಬೇಡಿಕೆ ಇರುವುದರಿಂದ ಈ ರೈತರು ಈ ಅರೇಬಿಕಾವನ್ನು ಹೆಚ್ಚಾಗಿ ಪ್ರೆಫರ್ ಮಾಡ್ತಾರೆ ಬೆಳೆಯುವುದಕ್ಕೆ. ಆದರೆ ಒಂದು ಚಾಲೆಂಜ್ ಏನು ಅಂತಂದರೆ ಈ ಅರೇಬಿಕಾ ಸಾಕಷ್ಟು ಸೂಕ್ಷ್ಮವಾದಂತಹ ಒಂದು ಕಾಫಿ ಬೆಳೆಯಾಗಿದ್ದು ಈ ಹವಾಮಾನ ವೈಪರೀತ್ಯ ಅಥವಾ ಸ್ವಲ್ಪ ಪ್ರಮಾಣದ ಒಂದು ಬದಲಾವಣೆ ಏನಾದರೂ ಹವಾಮಾನದಲ್ಲಿ ವ್ಯತ್ಯಾಸವನ್ನು ಕಂಡ್ರೆ ಈ ಕಾಫಿ ಬೆಳೆ ಸಾಕಷ್ಟು ಒಂದು ವಿಶೇಷವಾದಂತಹ ಒಂದು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಸೊ ಹೀಗಾಗಿ ಜಗತ್ತಿನಾದ್ಯಂತ ಬೆಳೆಯುವಂತಹ ಸುಮಾರು 60% ಬೆಳೆ ಈ ಒಂದು ಅರೇಬಿಕಾ ಅನ್ನುವ ಕಾಫಿಯ ಬೆಳೆ ಆಗಿರುತ್ತದೆ. ಸೊ ಹೀಗಾಗಿ ಸಾಕಷ್ಟು ನಷ್ಟಗಳನ್ನು ಕೂಡ ಎದುರಿಸುವಂತಹ ಒಂದು
ರಿಸ್ಕ್ ಏನಿರುತ್ತೆ ಇದು ರೈತರು ಹೊಂದಿರ್ತಾರೆ. ಸೊ ಈ ಕಾಫಿ ಬೆಳೆಗೆ ಪ್ರಮುಖವಾಗಿ ಯಾವ ರೀತಿಯಾದಂತಹ ಹವಾಮಾನ ಅಥವಾ ಒಂದು ವೆದರ್ ಇರಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ವೆದರ್ ಕಂಡೀಷನ್ ಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ಆ ಒಂದು ಪ್ರದೇಶದ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ನಿಂದ 28 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಬೇಕಾಗಿರುತ್ತೆ ಮತ್ತು ಬಿಸಿ ಮತ್ತು ಆರ್ದ್ರ ವಾತಾವರಣವನ್ನು ಆ ಪ್ರದೇಶ ಒಳಗೊಂಡಿರಬೇಕಾಗುತ್ತೆ. ಸೊ ವಾರ್ಷಿಕವಾಗಿ ಸುಮಾರು 150ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವಂತಹ ಅವಶ್ಯಕತೆ ಈ ಕಾಫಿ ಬೆಳೆಗೆ ಇರಬೇಕಾಗಿದ್ದು, ಆ ಒಂದು ಮಣ್ಣಿನಲ್ಲಿ ಹ್ಯೂಮಸ್ ಅಥವಾ ಹ್ಯುಮಿಡಿಟಿ ಹೆಚ್ಚಾಗಿ ಇರಬೇಕಾಗಿರುತ್ತೆ ಮತ್ತು ಕಬ್ಬಿಣ, ಕ್ಯಾಲ್ಸಿಯಂನಂತಹ ಖನಿಜಗಳನ್ನು ಒಳಗೊಂಡಿರುವಂತಹ ಲೋಮ್ವಿ ಅನ್ನುವ ಮಣ್ಣು ಹೆಚ್ಚಾಗಿ ಈ ಒಂದು ಕಾಫಿಯನ್ನು ಕೃಷಿ ಮಾಡುವುದಕ್ಕೆ ಸೂಕ್ತವಾದಂತಹ ಮಣ್ಣಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಈ ಕಾಫಿ ಬೆಳೆ ಈ ಇತರ ಮರಗಳ ಒಂದು ನೆರಳಿನಲ್ಲಿ ಬೆಳೆಯುವಂತಹ ಒಂದು ಪ್ರಮುಖವಾದಂತಹ ಒಂದು ಕೃಷಿಯಾಗಿದ್ದು ಅಥವಾ ಬೆಳೆಯಾಗಿದ್ದು, ಶುಷ್ಕವಾದಂತಹ ಹವಾಮಾನವನ್ನು ಈ ಹಣ್ಣಾಗುವಂತಹ ಸಂದರ್ಭದಲ್ಲಿ ಇರಬೇಕಾಗಿರುವಂತಹ ಅವಶ್ಯಕತೆ ಇರುತ್ತದೆ. ಸಾಮಾನ್ಯವಾಗಿ ಭಾರತದಲ್ಲಿ 600ರಿಂದ 1600 ಮೀಟರ್ಗಳಷ್ಟು ಎತ್ತರದ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ಕಾಫಿಯನ್ನು ಬೆಳೆಯಲಾಗ್ತಾ ಇದ್ದು, ಕಾಫಿಯನ್ನು ಬೆಳೆಯುವಂತಹ ಪ್ರಮುಖ ರಾಜ್ಯಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಕರ್ನಾಟಕ ಅತ್ಯಂತ ಹೆಚ್ಚಾದಂತಹ ಈ ಕಾಫಿಯನ್ನು ಬೆಳೆಯುವುದಷ್ಟೇ ಅಲ್ಲದೆ ಈ ಒಟ್ಟು ಉತ್ಪಾದನೆಯ ದೇಶದಾದ್ಯಂತ ಬೆಳೆಯುವಂತಹ ಕಾಫಿಯ ಒಟ್ಟು ಉತ್ಪಾದನೆಯ 70%ನಷ್ಟು ಅಧಿಕವಾದಂತಹ ಒಂದು ಕಾಫಿಯನ್ನು ಉತ್ಪಾದನೆ ಕೇವಲ ಕರ್ನಾಟಕದಲ್ಲೇ ಮಾಡಲಾಗುತ್ತದೆ. ಇನ್ನು ಕರ್ನಾಟಕವನ್ನು ಹೊರತುಪಡಿಸಿ ಇತರ ರಾಜ್ಯಗಳಲ್ಲಿ ಕಾಫಿಯನ್ನು ಉತ್ಪಾದನೆ ಮಾಡಲಾಗುತ್ತೆ. ಆ ರಾಜ್ಯಗಳು ಯಾವುವು ಅಂತಂದರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾದಂತಹ ಪ್ರಮುಖ ರಾಜ್ಯಗಳಲ್ಲಿ ಈ ಕಾಫಿಯನ್ನು ಉತ್ಪಾದನೆ ಮಾಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಕಾಫಿ ಕ್ರಾಪ್ಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ಸಂಸ್ಥೆಯು ಸೋಡಿಯಂ ಸೇವನೆಯ ಕುರಿತಾದಂತಹ ಜಾಗತಿಕ ವರದಿಯನ್ನು ಪ್ರಕಟಿಸಿದೆ, ಪಬ್ಲಿಷ್ ಮಾಡಿದೆ ಅಂತ ನ್ಯೂಸ್ನಲ್ಲಿ ಬಂದಿದೆ. ಸೊ ಹೀಗಾಗಿ ಈ ಯಾವ ಸಂಸ್ಥೆ ಅಂತ ಇದರ ಒಂದು ಆನ್ಸರನ್ನು ತಿಳ್ಕೊಳ್ಳೋದಾದರೆ, ಆಪ್ಷನ್ಗಳಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO, ಆಪ್ಷನ್ 2 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ, ಆಪ್ಷನ್ 3 ಯುನೆಸ್ಕೋ, ಆಪ್ಷನ್ 4 ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ UNDP ಅಂತ. ಸೊ ಸರಿಯಾದ ಉತ್ತರ ನೀವೆಲ್ಲ ಗೆಸ್ ಮಾಡಿದ ಹಾಗೆ ಆಪ್ಷನ್ 2 ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಈ ಸೋಡಿಯಂ ಸೇವನೆಯ ಕುರಿತಾದಂತಹ ಒಂದು ಪ್ರಮುಖವಾದಂತಹ ಜಾಗತಿಕ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇದೇ ಒಂದು ಕಾಂಟೆಕ್ಸ್ಟ್ ಅಥವಾ ನ್ಯೂಸ್ನಲ್ಲಿ ಏನು ಬಂದಿತ್ತು ಸೋಡಿಯಂ ಸೇವನೆಯ ಕುರಿತಾದಂತಹ ಮಾಹಿತಿ ಅಂತ ತಿಳ್ಕೊಳ್ಳೋದಾದರೆ, ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಈ ಸೋಡಿಯಂ ಕುರಿತಾದಂತಹ ಅದರ ಸೇವನೆಯ ಕುರಿತಾದಂತಹ ಪ್ರಮುಖ ಜಾಗತಿಕ ವರದಿಯನ್ನು ಪ್ರಕಟ ಮಾಡಲಾಗಿದ್ದು, ಜಗತ್ತಿನಾದ್ಯಂತ ಈ ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನ ಮೇರೆಗೆ ಆ ಒಂದು ಸೋಡಿಯಂ ಸೇವನೆಗೆ ಸಂಬಂಧಪಟ್ಟಂತಹ ನೀತಿಯನ್ನು ಫಾಲೋ ಮಾಡಿದ್ದೇ ಆದರೆ 2025ರ ವೇಳೆಗೆ ಜಗತ್ತಿನಾದ್ಯಂತ ಸುಮಾರು 2 ಮಿಲಿಯನ್ನಷ್ಟು ಅಂದರೆ 2 ದಶಲಕ್ಷ ಜನರ ಜೀವವನ್ನು ಕಾಪಾಡಬಹುದಾಗಿದೆ ಅಥವಾ ಬಚಾವ್ ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ 2030ರ ವೇಳೆಗೆ 7 ಮಿಲಿಯನ್ನಷ್ಟು ಸಾವುಗಳನ್ನು ತಡೆಯುವಂತಹ ಅವಕಾಶವನ್ನು ಈ ಸೋಡಿಯಂ ಸೇವನೆಯ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಆಗಲಿದೆ ಅಂತ ಈ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ರೆಕಮೆಂಡೇಶನ್ಗಳನ್ನು ನೀಡಲಾಗಿದೆ. ಸೊ ಹೀಗಾಗಿ ಈ ಸೋಡಿಯಂ ಸೇವನೆಯ ಕುರಿತಾದಂತಹ ನೀಡಲಾದಂತಹ ಈ ಒಂದು ರಿಪೋರ್ಟ್ ಬಗ್ಗೆ ಕೆಲವೊಂದಿಷ್ಟು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಈ ಸೋಡಿಯಂ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ವಿಶ್ವ ಆರೋಗ್ಯ ಸಂಸ್ಥೆಯ 194 ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳಲ್ಲಿ 55%ನಷ್ಟು ಈ ಒಂದು ರಾಷ್ಟ್ರಗಳೇನಿದ್ದಾವೆ ಕಡ್ಡಾಯ ಮತ್ತು ಸ್ವಯಂ ಪ್ರೇರಿತವಾಗಿ ಈ ಒಂದು ಸೋಡಿಯಂ ಅನ್ನು ಸೇವನೆ ಮಾಡುವುದರಲ್ಲಿ ಕಡಿತವನ್ನು ಮಾಡುವ ಒಂದು ನೀತಿಯನ್ನು ಪಾಲಿಸ್ತಾ ಇದ್ದೇವೆ. ಸೊ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಜಾರಿಗೊಳಿಸಲಾಗಿದ್ದು, ಸುಮಾರು 55%ನಷ್ಟು ಈ ರಾಷ್ಟ್ರಗಳು ಈ ಸೋಡಿಯಂ ಪ್ರಮಾಣದ ಕಡಿಮೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಈ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ರೆಕಮೆಂಡ್ ಮಾಡಲಾದಂತಹ 5 ಗ್ರಾಮ್ಗಿಂತ ಕಡಿಮೆ ಉಪ್ಪನ್ನು ಪ್ರತಿ ವ್ಯಕ್ತಿ ಜಗತ್ತಿನಾದ್ಯಂತ ಸೇವನೆ ಮಾಡಬೇಕು ಅಂತ ರೆಕಮೆಂಡೇಶನ್ನ ನೀಡಲಾಗಿದೆ. ಸೊ ಈ ಒಂದು ವರದಿಯ ಪ್ರಕಾರ ಜಾಗತಿಕವಾಗಿ ಸರಾಸರಿಯಾಗಿ ಒಬ್ಬ ವ್ಯಕ್ತಿಯು ಪ್ರತಿದಿನಕ್ಕೆ 10.8 ಗ್ರಾಮ್ನಷ್ಟು ಅಂದಾಜಿನ ಸೋಡಿಯಂ ಸೇವನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಉಪ್ಪನ್ನು ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತ ರೆಕಮೆಂಡೇಶನ್ ಅಥವಾ ಈ ಒಂದು ರಿಪೋರ್ಟ್ನಲ್ಲಿ ವರದಿ ಮಾಡಲಾಗಿದೆ. ಸೊ ಅಂದರೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ
ವಿಶ್ವ ಆರೋಗ್ಯ ಸಂಸ್ಥೆಯಿಂದ ರೆಕಮೆಂಡ್ ಮಾಡಲಾದಂತಹ 1 ಟೀ ಚಮಚದಷ್ಟು ಉಪ್ಪಿನ ಹೊರತಾಗಿ ಅದರ 2 ಪಟ್ಟು ಹೆಚ್ಚಾದಂತಹ ಈ ಒಂದು ಸೋಡಿಯಂ ಅಥವಾ ಉಪ್ಪನ್ನು ಜಾಗತಿಕವಾಗಿ ಜನರು ಸೇವನೆ ಮಾಡ್ತಾ ಇದ್ದಾರೆ ಸರಾಸರಿಯಾಗಿ ಅಂತ ಈ ಒಂದು ರಿಪೋರ್ಟ್ ಮೂಲಕ ಈ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪಬ್ಲಿಷ್ ಮಾಡಿದೆ. ಸೊ ಹೀಗಾಗಿ ಈ ಸೋಡಿಯಂ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮುಖ್ಯವಾಗಿ ಈ ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಸೋಡಿಯಂ ಕುರಿತಾದಂತಹ ಮಾಹಿತಿಗಳನ್ನು ಈ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಸೋಡಿಯಂ ಅನ್ನು ಸಾಮಾನ್ಯವಾಗಿ Na ಅಂತ ಪೆರಿಯಾಡಿಕ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕದಲ್ಲಿ ನಾವು ಗುರುತಿಸ್ತೇವೆ. ಅದರಲ್ಲಿ ಮುಖ್ಯವಾಗಿ ಇದನ್ನು ಕ್ಷಾರೀಯ ಲೋಹ ಅಂತ ಆ ಒಂದು ಗ್ರೂಪ್ನಲ್ಲಿ ಈ ರಾಸಾಯನಿಕ ಅಂಶವನ್ನು ಹೊಂದಿದಂತಹ ಸೋಡಿಯಂ ಅಥವಾ Na ಕ್ಯಾಟಗರೈಸ್ ಮಾಡಲಾಗಿದೆ. ಸಾಮಾನ್ಯವಾಗಿ ಮೃದುವಾದಂತಹ ಬೆಳ್ಳಿ ಕಲರ್ನ ಬಿಳಿ ಲೋಹವಾಗಿ ಈ ಸೋಡಿಯಂ ಗುರುತಿಸಿಕೊಳ್ಳುತ್ತದೆ. ಸೊ ಆಗಲೇ ತಿಳಿಸಿದ ಹಾಗೆ ಇದನ್ನು ಆಲ್ಕಲೈನ್ ಮೆಟಲ್ ಅಥವಾ ಕ್ಷಾರೀಯ ಲೋಹ ಅಂತ ಗುರುತಿಸಲಾಗ್ತಾ ಇದ್ದು, ಜಗತ್ತಿನಾದ್ಯಂತ ಅದರಲ್ಲಿ ಮುಖ್ಯವಾಗಿ ಭೂಮಿಯ ಮೇಲೆ ಹೆಚ್ಚಾಗಿ ಅತಿ ಹೇರಳವಾಗಿ ಕಂಡುಬರುವಂತಹ 6ನೇ ಅತ್ಯಂತ ಹೇರಳವಾದಂತಹ ಅಂಶ ಈ ಸೋಡಿಯಂ ಅಥವಾ Na ಆಗಿದೆ. ಭೂಮಿಯ ಹೊರಪದರದಲ್ಲಿ ಸುಮಾರು 2.8% ಸೋಡಿಯಂ ನಾವು ಕಾಣಬಹುದಾಗಿದ್ದು, ಇದು ಸಾಮಾನ್ಯವಾಗಿ ನೀರಿನೊಂದಿಗೆ ವರ್ತಿಸಿದಾಗ ಸ್ಫೋಟಗೊಳ್ಳುವಂತಹ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ. ಸೊ ಸಾಮಾನ್ಯವಾಗಿ ನಾವು ಬಳಸುವಂತಹ ಅಡುಗೆ ಉಪ್ಪು ಅಥವಾ ಸೋಡಿಯಂ ಕ್ಲೋರೈಡ್ ಅಥವಾ ಇದನ್ನು ಉಪ್ಪು ಅಂತ ಕೂಡ ಕರೀತಾರೆ. ಸೊ ದೇಹಕ್ಕೆ ಈ ಒಂದು ಸೋಡಿಯಂನ ಅವಶ್ಯಕತೆ ಯಾವ ರೀತಿಯಾಗಿ ಇರುತ್ತದೆ ಅಂತಂದರೆ, ಈ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದೇಹದಲ್ಲಿ ಸಾಗಿಸುವಂತಹ ಪ್ರಮುಖ ಕಾರ್ಯವನ್ನು ಈ ಸೋಡಿಯಂ ಕ್ಲೋರೈಡ್ ಅಥವಾ ಉಪ್ಪು ಮಾಡಿಕೊಡುತ್ತದೆ. ನಿಯಮಿತವಾಗಿ ಮತ್ತು ಮಿತವಾಗಿ ಈ ಒಂದು ಸೋಡಿಯಂ ಕ್ಲೋರೈಡನ್ನು ಬಳಸಿದರೆ ಇದರಿಂದ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳು ದೊರೆಯುವುದಕ್ಕೆ ಅವಕಾಶವನ್ನು ಈ ಸೋಡಿಯಂ ಕ್ಲೋರೈಡ್ ಮಾಡಿಕೊಳ್ಳುತ್ತದೆ ಮತ್ತು ಈ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳುವುದಷ್ಟೇ ಅಲ್ಲದೆ ಬಾಡಿಯಲ್ಲಿ ಫ್ಲೂಯಿಡ್ಸ್ನ ಒಂದು ಸಮತೋಲನ ಅಥವಾ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳುವುದರಲ್ಲೂ ಕೂಡ ಈ ಸೋಡಿಯಂ ಕ್ಲೋರೈಡ್ ಸಾಕಷ್ಟು ಸಹಾಯಕವಾಗಿ ಕೆಲಸವನ್ನು ಮಾಡುತ್ತದೆ. ಸೊ ಆದರೆ ಕಂಡೀಷನ್ ಏನು ಅಂತಂದರೆ, ದಿನಕ್ಕೆ 1 ಟೀ ಚಮಚದಷ್ಟು ಸೋಡಿಯಮನ್ನು ಸೇವನೆ ಮಾಡಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ರೆಕಮೆಂಡೇಷನನ್ನು ಮಾಡಲಾಗಿದ್ದರೂ ಕೂಡ ಜಗತ್ತಿನಾದ್ಯಂತ ಈ ಒಂದು ಫಾಸ್ಟ್ ಫುಡ್ಸ್ಗಳ ಕಲ್ಚರ್ ಆಗಿರ್ಬೋದು ಅಥವಾ ಈ ಉಪ್ಪಿನ ಹೆಚ್ಚಾದಂತಹ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಈ ಸೋಡಿಯಂ ಸೇವನೆ ಜಾಗತಿಕವಾಗಿ ಹೆಚ್ಚಾಗ್ತಾ ಇದೆ. ಇದನ್ನು ಕಡಿಮೆ ಮಾಡುವುದರಿಂದ ಸಾಕಷ್ಟು ಜೀವಗಳನ್ನು ಕೂಡ ರಕ್ಷಿಸಬಹುದು ಅಂತ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಪಬ್ಲಿಕೇಶನ್ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಸೋಡಿಯಂ ರಿಪೋರ್ಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಟ್ರೋಪೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಇತ್ತೀಚೆಗೆ ಕಂಡಕ್ಟ್ ಮಾಡಲಾಯಿತು. ಸೊ ಯಾವ ದೇಶಗಳ ನಡುವೆ ಈ ಟ್ರೋಪೆಕ್ಸ್ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ 2 ಮ್ಯಾನ್ಮಾರ್ ಮತ್ತು ಭಾರತ, ಆಪ್ಷನ್ 3 ಭಾರತ ಮತ್ತು ಥೈಲ್ಯಾಂಡ್ ಅಥವಾ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಈ ಟ್ರೋಪೆಕ್ಸ್ ಯುದ್ಧ ವ್ಯಾಯಾಮವನ್ನು ಯಾವ ರಾಷ್ಟ್ರಗಳ ನಡುವೆ ನಡೆಸಲಾಗುತ್ತದೆ ಅಂತ ಕ್ವಶನ್ ಏನಾದರೂ ಬಂದರೆ ಈ ಮೇಲಿನ ಯಾವುದೂ ಅಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ 4. ಯಾಕಂತಂದರೆ ಈ ಟ್ರೋಪೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಭಾರತದ ಪ್ರಮುಖ ಸಶಸ್ತ್ರ ಪಡೆಗಳಾದಂತಹ ಭಾರತದ ನೌಕಾಸೇನೆ, ಭೂಸೇನೆ ಮತ್ತು ವಾಯುಸೇನೆ ಮತ್ತು ಈ ಕೋಸ್ಟ್ ಗಾರ್ಡನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಟ್ರೋಪೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಭಾರತದ ಈ ಇಂಡಿಯನ್ ಓಷನ್ ರೀಜನ್ ಅಥವಾ ಈ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ಕಂಡಕ್ಟ್ ಮಾಡಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಟ್ರೋಪೆಕ್ಸನ್ನು ಯಾವುದೇ ಬೇರೆ ದೇಶದೊಂದಿಗೆ ಯುದ್ಧ ವ್ಯಾಯಾಮವನ್ನು ಭಾರತ ಕಂಡಕ್ಟ್ ಮಾಡುವುದಿಲ್ಲ. ತನ್ನ ಸಶಸ್ತ್ರ ಪಡೆಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಒಂದು ಯುದ್ಧ ವ್ಯಾಯಾಮವನ್ನು, ಕಡಲ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ. ಮರಿಟೈಮ್ ಎಕ್ಸಸೈಸ್ ಅಂತ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಟ್ರೋಪೆಕ್ಸ್ ಇದರ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಥಿಯೇಟರ್ ಲೆವೆಲ್ ಆಪರೇಷನಲ್ ರೆಡಿನೆಸ್ ಎಕ್ಸಸೈಸ್ ಅಥವಾ ಟ್ರೋಪೆಕ್ಸ್ ಅನ್ನುವ ಈ 2023ನೇ ಆವೃತ್ತಿಯನ್ನು ರೀಸೆಂಟಾಗಿ ಕಂಡಕ್ಟ್ ಮಾಡಲಾಯಿತು. ಸುಮಾರು 4 ತಿಂಗಳವರೆಗೆ ಈ ಒಂದು ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ರೀಜನ್ನಲ್ಲಿ ಈ ಟ್ರೋಪೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಟ್ರೋಪೆಕ್ಸ್ 23 ಅಥವಾ ಟ್ರೋಪೆಕ್ಸ್ ಯುದ್ಧ ವ್ಯಾಯಾಮದ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ 2 ವರ್ಷಗಳಿಗೆ ಕಂಡಕ್ಟ್ ಮಾಡಲಾಗುವಂತಹ ಈ ಒಂದು ಟ್ರೋಪೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಭಾರತೀಯ ನೌಕಾಪಡೆ
ಭಾರತೀಯ ಸೇನೆ, ಭಾರತೀಯ ವಾಯುಪಡೆ ಮತ್ತು ಕೋಸ್ಟ್ ಗಾರ್ಡ್ಗಳ ಇನ್ವಾಲ್ವ್ಮೆಂಟ್ನೊಂದಿಗೆ ಇದನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಇದರಲ್ಲಿ ಮುಖ್ಯವಾದಂತಹ 4 ತಿಂಗಳವರೆಗೆ ನಡೆದಂತಹ ಈ ಒಂದು ಯುದ್ಧ ವ್ಯಾಯಾಮದಲ್ಲಿ 70 ಭಾರತೀಯ ನೌಕಾಪಡೆಯ ಹಡಗುಗಳು, 6 ಜಲಾಂತರ್ಗಾಮಿ ನೌಕೆಗಳು ಅಂದರೆ ಸಬ್ಮರೀನ್ಗಳು, 75ಕ್ಕೂ ಹೆಚ್ಚು ವಿಮಾನಗಳನ್ನು ಭಾಗವಹಿಸುವುದರೊಂದಿಗೆ ಈ ಟ್ರೋಪೆಕ್ಸ್ 2023ರ ಆವೃತ್ತಿಯನ್ನು ಕಂಡಕ್ಟ್ ಮಾಡಲಾಯಿತು. ಸೊ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಭಾರತದ ಕರಾವಳಿ ಮತ್ತು ಕಡಲ ಪ್ರದೇಶಗಳನ್ನು ಒಳಗೊಂಡಂತೆ ಸಂರಕ್ಷಣೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಮತ್ತು ಒಂದು ಡ್ರಿಲ್ಗಳನ್ನು ಕಂಡಕ್ಟ್ ಮಾಡುವುದು ಮತ್ತು ಈ 3 ಸಶಸ್ತ್ರ ಪಡೆಗಳ ನಡುವೆ ಒಂದು ಕಾರ್ಯಸಾಧ್ಯತೆಗಳನ್ನು ಇನ್ಕ್ರೀಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ಟ್ರೋಪೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಉಭಯಚರ ವ್ಯಾಯಾಮ ಅಥವಾ MPBS ಎಕ್ಸಸೈಸ್ ಅಥವಾ ಈ ಒಂದು ಆಂಪೆಕ್ಸ್ ಅಂತ ಕೂಡ ಇದನ್ನು ಕರೆಯಲಾಗುತ್ತದೆ. ಸೊ ದಟ್ ವಾಸ್ ಅಬೌಟ್ ಟ್ರೋಪೆಕ್ಸ್ 2023. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಮೌಂಟ್ ಮೆಪೆರಾ ಅನ್ನುವ ಒಂದು ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟಗೊಂಡಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರುವಂತಹ ಸಾಧ್ಯತೆ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಕ್ರಿಯ ಜ್ವಾಲಾಮುಖಿಯಾದಂತಹ ಈ ಮೌಂಟ್ ಮೆಪೆರಾ ಅನ್ನುವ ಜ್ವಾಲಾಮುಖಿ ವೋಲ್ಕ್ಯಾನೋ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯಾವ ದೇಶ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಜಪಾನ್, ಆಪ್ಷನ್ 2 ಟರ್ಕಿ, ಆಪ್ಷನ್ 3 ಇರಾನ್ ಅಥವಾ ಆಪ್ಷನ್ 4 ಇಂಡೋನೇಷ್ಯಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಮೌಂಟ್ ಮೆಪೆರಾ ಅನ್ನುವ ಜ್ವಾಲಾಮುಖಿ ಇಂಡೋನೇಷ್ಯಾದಲ್ಲಿ ಲೊಕೇಟ್ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಮೌಂಟ್ ಮೆಪೆರಾ ಅನ್ನುವ ಒಂದು ಜ್ವಾಲಾಮುಖಿ ಸಕ್ರಿಯ ಜ್ವಾಲಾಮುಖಿ ಸ್ಫೋಟಗೊಳ್ತಾ ಇದೆ, ಸಾಕಷ್ಟು ಅನಿಲ ಮೋಡಗಳನ್ನು ಮತ್ತು ಲಾವಾವನ್ನು ಸ್ಫೋಟ ಮಾಡ್ತಾ ಇದೆ ಅಂತ ಈ ಒಂದು ಇನ್ಫಾರ್ಮೇಷನನ್ನು ರೀಸೆಂಟಾಗಿ ಇಂಡೋನೇಷ್ಯಾದಿಂದ ಪಬ್ಲಿಷ್ ಮಾಡಲಾಗಿತ್ತು. ಸೊ ಇದೇ ಒಂದು ಕಾರಣಕ್ಕಾಗಿ ಆ ಒಂದು ಪ್ರದೇಶದಲ್ಲಿರುವಂತಹ ಗಣಿಗಾರಿಕೆ ಚಟುವಟಿಕೆಗಳನ್ನು ಮತ್ತು ಪ್ರವಾಸೋದ್ಯಮವನ್ನು ಕಂಪ್ಲೀಟಾಗಿ ಸ್ಥಗಿತಗೊಳಿಸುವಂತೆ ಆ ಒಂದು ಸರ್ಕಾರ, ಇಂಡೋನೇಷ್ಯಾದ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಮೌಂಟ್ ಮೆಪೆರಾ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, ಇಂಡೋನೇಷ್ಯಾದ ಜಾವಾ ಪ್ರಾಂತ್ಯದ ಈ ವಿಶ್ವದಲ್ಲಿ ಅತಿ ಸಕ್ರಿಯವಾದಂತಹ ಜ್ವಾಲಾಮುಖಿಗಳಲ್ಲಿ ಒಂದಾದಂತಹ ಮೌಂಟ್ ಮೆಪೆರಾ ಲೊಕೇಟ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಮೌಂಟ್ ಮೆಪೆರಾ ಎಲ್ಲಿದೆ ಅಂತಂದರೆ ಇಂಡೋನೇಷ್ಯಾದ ಜಾವಾ ಪ್ರಾಂತ್ಯದಲ್ಲಿ. ಈ ಜಾವಾ ಅನ್ನುವುದು ಒಂದು ದ್ವೀಪ ಪ್ರಾಂತ್ಯವಾಗಿದೆ, ಇಂಡೋನೇಷ್ಯಾದಲ್ಲಿರುವಂತಹ ದ್ವೀಪ ಪ್ರಾಂತ್ಯ. ಸೊ ಹೀಗಾಗಿ ಇಂಡೋನೇಷ್ಯಾ ಅಂತ ನೆನ್ಪಿಟ್ಕೊಳ್ಳಿ. ಮೌಂಟ್ ಮೆಪೆರಾ ಇತ್ತೀಚೆಗೆ ಇದು ಸ್ಫೋಟಗೊಂಡಿತ್ತು ಅಂತ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಈ ಇಂಡೋನೇಷ್ಯಾದಲ್ಲಿ ಹೆಚ್ಚಾದಂತಹ ಜ್ವಾಲಾಮುಖಿಗಳು ಏಕೆ ಕಾಣ್ತಾ ಇರುತ್ತವೆ, ಸಂಭವಿಸ್ತಾ ಇರುತ್ತೆ ಅಂತ ಏನಾದರೂ ಕ್ವಶನ್ಗಳು ಏನಾದರೂ ಬಂದರೆ, ನಿಮಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಅದನ್ನು ಸಿಂಪಲ್ಲಾಗಿ ಭೌಗೋಳಿಕವಾದಂತಹ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ ಇಂಡೋನೇಷ್ಯಾವು ರಿಂಗ್ ಆಫ್ ಫೈರ್ ಅಥವಾ ಈ ಪೆಸಿಫಿಕ್ ಮಹಾಸಾಗರದ ಸುತ್ತ ಇರುವಂತಹ ರಿಂಗ್ ಆಫ್ ಫೈರ್ ಅನ್ನುವ ಪ್ರದೇಶದಲ್ಲಿ ಬರುವುದರಿಂದ ಈ ಇಂಡೋನೇಷ್ಯಾ ಮತ್ತು ಈ ರಿಂಗ್ ಆಫ್ ಫೈರ್ ಅನ್ನುವ ಪ್ರದೇಶದಲ್ಲಿ ಬರುವಂತಹ ಸಾಕಷ್ಟು ಇತರ ರಾಷ್ಟ್ರಗಳಲ್ಲಿ ಈ ಹೆಚ್ಚಾದಂತಹ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ಗಳು ಅಥವಾ ಜ್ವಾಲಾಮುಖಿಯ ಸಂಭವನೆಗಳು ಹೆಚ್ಚಾಗಿರುತ್ತವೆ. ಸೊ ಹೀಗಾಗಿ ಆ ಇಂಡೋನೇಷ್ಯಾ ಪ್ರಾಂತ್ಯದಲ್ಲೂ ಕೂಡ ಹೆಚ್ಚಾದಂತಹ ಜ್ವಾಲಾಮುಖಿಗಳನ್ನು ನಾವು ಕಾಣ್ತೇವೆ. ಸೊ ಈ ಒಂದು ಇಮೇಜ್ನಲ್ಲಿ ನೋಡಲಾದಂತೆ ಈ ಪೆಸಿಫಿಕ್ ಮಹಾಸಾಗರದ ಸುತ್ತ ಮಾಲೆಯಂತೆ ಕಾಣುವಂತಹ ಈ ಒಂದು ಪ್ರದೇಶವನ್ನು, ಕಾಲ್ಪನಿಕ ಪಟ್ಟಿಯನ್ನು ರಿಂಗ್ ಆಫ್ ಫೈರ್ ಅಥವಾ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಗುರುತಿಸಲಾಗುತ್ತೆ. ಅಂದರೆ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಭೂಕಂಪದ ಮತ್ತು ಈ ಜ್ವಾಲಾಮುಖಿಗಳ ಸಕ್ರಿಯವಾದಂತಹ ಜ್ವಾಲಾಮುಖಿಗಳ ಚಟುವಟಿಕೆಗಳನ್ನು ನಾವು ಹೆಚ್ಚಾಗಿ ಜಗತ್ತಿನಾದ್ಯಂತ ಅತಿ ಹೆಚ್ಚಾದಂತಹ ಒಂದು ಆಕ್ಟಿವಿಟೀಸ್ಗಳನ್ನು ನಾವು ಕಾಣ್ತೇವೆ. ಈ ಪೆಸಿಫಿಕ್ ಮಹಾಸಾಗರದ ಸುತ್ತಲಿನ ಪ್ರದೇಶವನ್ನು ಈ ರಿಂಗ್ ಆಫ್ ಫೈರ್ ಅಂತ ಕರೆಯಲಾಗುತ್ತೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಇಂಡೋನೇಷ್ಯಾದಲ್ಲಿ ಸುಮಾರು 17,000ಕ್ಕೂ ಹೆಚ್ಚಾದಂತಹ ದ್ವೀಪಗಳನ್ನು ಇಂಡೋನೇಷ್ಯಾ ಒಳಗೊಂಡಿದ್ದು, ಅದರಲ್ಲಿ ಸುಮಾರು 130ಕ್ಕೂ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳನ್ನು ಇಂಡೋನೇಷ್ಯಾ ಹೊಂದಿದೆ. ಸೊ ಈ ರಿಂಗ್ ಆಫ್ ಫೈರ್ ಯಾಕೆ ಈ ಒಂದು ಕಾಲ್ಪನಿಕ ಪಟ್ಟಿಯನ್ನು ಗುರುತಿಸಲಾಗುತ್ತೆ, ಹೆಚ್ಚಾಗಿ ಇಲ್ಲಿ ಈ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಸಂಭವಿಸುತ್ತವೆ ಅಂತ ತಿಳ್ಕೊಳ್ಳೋದಾದರೆ, ಈ ಪೆಸಿಫಿಕ್ ಟೆಕ್ಟಾನಿಕ್ ಪ್ಲೇಟ್ ಅಥವಾ ಈ ಟೆಕ್ಟಾನಿಕ್ ಫಲಕ ಅಂತ ನೀವು ಭೂಗೋಳದಲ್ಲಿ ಓದಿರ್ತೀರಿ. ಸೊ ಈ ಪೆಸಿಫಿಕ್ ಟೆಕ್ಟಾನಿಕ್ ಪ್ಲೇಟ್ ಅಥವಾ ಈ ಫಲಕ ಏನಿದೆ, ಇನ್ನೊಂದು ಟೆಕ್ಟಾನಿಕ್ ಪ್ಲೇಟ್ನೊಂದಿಗೆ ಘರ್ಷಣೆ ಮಾಡುವುದರಿಂದ ಆ ಒಂದು ಪ್ರದೇಶ ಸಾಕಷ್ಟು ಸೂಕ್ಷ್ಮವಾದಂತಹ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು ಯಾವ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರುವಂತಹ
ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅನ್ನುವ ಪಟ್ಟಿಯಲ್ಲಿ ಬರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಾದಂತಹ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಇಮೇಜ್ನಲ್ಲಿ ಕಾಣುವ ಮೂಲಕ ಇಂಡೋನೇಷ್ಯಾವನ್ನು ಗುರುತಿಸಬಹುದಾಗಿದ್ದು, ಇಲ್ಲಿ ಕಾಣುವಂತಹ ಸಣ್ಣ ಪಟ್ಟಿಯ ಒಂದು ಪ್ರಾಂತ್ಯ ಏನಿದೆ ಇದು ಜಾವಾ ಪ್ರೊವಿನ್ಸ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದು ಕೂಡ ಒಂದು ಇಂಡೋನೇಷ್ಯಾದ ಪ್ರಮುಖವಾದಂತಹ ದ್ವೀಪ ಪ್ರದೇಶವಾಗಿದೆ. ಸೊ ಇಲ್ಲಿ ಕಂಡುಬರುವಂತಹ ಪ್ರಮುಖ ಈ ವೋಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ ಅಥವಾ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಮೌಂಟ್ ಮೆಪೆರಾ ಕೂಡ ಒಂದಾಗಿದೆ. ಸೊ ರಿಂಗ್ ಆಫ್ ಫೈರ್ ಅಂದರೆ ಏನು ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ರಾಷ್ಟ್ರೀಯ ಬಿದಿರು ಮಿಷನ್ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. 2006ರಿಂದ ಈ ಒಂದು ರಾಷ್ಟ್ರೀಯ ಬಿದಿರು ಮಿಷನನ್ನು ಈ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಈ ಬಿದಿರಿನ ವಲಯದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ನ್ಯಾಷನಲ್ ಬ್ಯಾಂಬೂ ಮಿಷನನ್ನು ಡೆವಲಪ್ ಮಾಡಲಾಗಿತ್ತು ಅಥವಾ ಜಾರಿಗೊಳಿಸಲಾಗಿತ್ತು ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕಾಫಿ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಜಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಮತ್ತು ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ತಿಳ್ಕೊಂಡ್ವಿ. ಯಾವ ರೀತಿಯಾಗಿ ಕಾಫಿ ಉತ್ಪಾದನೆಯಲ್ಲಿ ಸಾಕಷ್ಟು ಇಳಿತವನ್ನು ಕಂಡುಕೊಳ್ಳಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಮತ್ತು ಏಕಕಾಲಿಕವಾಗಿ ರೈತರಿಗೆ ಸಾಕಷ್ಟು ಕಾಫಿ ಉತ್ಪಾದನೆಯಲ್ಲಿ ನಷ್ಟಗಳು ಕಂಡು ಬಂದಿವೆ ಅಂತ ತಿಳ್ಕೊಂಡ್ವಿ. ಯಾವ ರೀತಿಯಾಗಿ ವಿವಿಧ ಕಾಫಿ ಪ್ರಭೇದಗಳು ಇವೆ ಅಂತ ಕೂಡ ತಿಳ್ಕೊಂಡ್ವಿ. ಅವುಗಳ ನಡುವಿನ ಡಿಫರೆನ್ಸನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಯಾವ ಹವಾಮಾನದಲ್ಲಿ ಈ ಕಾಫಿ ಉತ್ಪಾದನೆ ಮಾಡಲಾಗುತ್ತೆ ಅಂತ ಕೂಡ ತಿಳ್ಕೊಂಡ್ವಿ. ನಂತರ ಈ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾದಂತಹ ಈ ಸೋಡಿಯಂ ಸೇವನೆಯ ಕುರಿತಾದಂತಹ ರಿಪೋರ್ಟ್ ಬಗ್ಗೆ, ಈ ಒಂದು ನ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಯಾವ ರೀತಿಯಾಗಿ ಜಗತ್ತಿನಾದ್ಯಂತ ಈ ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪಾಲಿಸಿಯನ್ನು ರೆಕಮೆಂಡೇಶನ್ಗಳನ್ನು ನೀಡಲಾಗಿದೆ ಅಂತ ತಿಳ್ಕೊಂಡ್ವಿ. ಸೋಡಿಯಂ ಅನ್ನುವ ಈ ಒಂದು ರಾಸಾಯನಿಕ ಅಂಶದ ಕುರಿತಾದಂತಹ ಮಾಹಿತಿಗಳನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಭಾರತದ 3 ಸಶಸ್ತ್ರ ಪಡೆಗಳಾದಂತಹ ನೌಕಾಪಡೆ, ವಾಯುಪಡೆ ಮತ್ತು ಭೂಸೇನೆ ಮತ್ತು ಈ ಕೋಸ್ಟ್ ಗಾರ್ಡ್ಗಳಿಂದ ಇನ್ವಾಲ್ವ್ಮೆಂಟನ್ನು ತೆಗೆದುಕೊಂಡು ಟೋರ್ಪೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಈ ಇಂಡಿಯನ್ ಓಷನ್ ರೀಜನ್ ಮತ್ತು ಅರಬ್ಬಿ ಸಮುದ್ರದಲ್ಲಿ ಕಂಡಕ್ಟ್ ಮಾಡಲಾಯಿತು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಇಂಡೋನೇಷ್ಯಾದಲ್ಲಿರುವಂತಹ ಮೌಂಟ್ ಮೆರಾಪೆ ಅನ್ನುವ ಈ ಒಂದು ಈ ಜ್ವಾಲಾಮುಖಿಯ ಕುರಿತಾದಂತಹ ಮಾಹಿತಿಗಳನ್ನು ಮತ್ತು ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಹ್ಯಾವ್ ಎ ನೈಸ್ ಡೇ.